ಒಂದು 23-24 ವರ್ಷ ಆಗ್ತಿದ್ದಂಗೆನೆ ತುಂಬಾ ಹುಡುಗರು ಫುಲ್ಲು ಸೈಲೆಂಟ್ ಆಗಿ ಹೋಗ್ತಾರೆ. ಏನಕ್ಕೆ ಆಗ್ತಾರೆ ಗೊತ್ತಾ? ಅವನ್ನ ನೀವು ಇಲ್ಲಿವರೆಗೂ ಯಾವತ್ತೂ ಸೈಲೆಂಟ್ ಆಗೇ ನೋಡಿರಲ್ಲ. ಯಾಕಂದ್ರೆ ಅವ್ನು ಇದ್ದಿದ್ದ ಜಾಗದಲ್ಲೆಲ್ಲ ಜೋರಾಗಿ ಶಬ್ದಗಳನ್ನ ಮಾಡ್ಕೊಂಡು ಎಲ್ಲಾರನು ಸಂತೋಷವಾಗಿ ಇಟ್ಕೊಂಡು ಎಲ್ಲಾ ಜೊತೆ ಹ್ಯಾಪಿಯಾಗಿ ನಗ್ನಗ್ತಾ ಇದ್ದಿರ್ತಾನೆ. ಅವನು ಯಾವಾಗ ಬರ್ತಾನೆ ಅಂತ ಎಲ್ಲಾರು ಅವನಿಗೋಸ್ಕರ ವೆಯ್ಟ್ ಮಾಡ್ತಾ ಇರ್ತಾರೆ. ಬಟ್ ಆ ಹುಡುಗ ಒಂದು ಪಾಯಿಂಟ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಸೈಲೆಂಟ್ ಆಗಿ ಹೋಗ್ತಾನೆ. ಯಾಕಂದ್ರೆ ಫ್ರಮ್ ಎ ಬಾಯ್ ಹಿ ಬಿಕಮ್ ಎ ಮ್ಯಾನ್. ಫಸ್ಟ್ ಟೈಮ್ ಅವ್ನ ಫ್ಯಾಮಿಲಿ ಪ್ರಾಬ್ಲಮ್ಸ್ ಎಲ್ಲ ಅವ್ನ ಕಣ್ಣಲ್ಲಿ ಕಾಣಿಸುತ್ತೆ. ಆ ಪ್ರಾಬ್ಲಮ್ಸ್ ಎಲ್ಲ ಅವ್ನ ಕೈಯಲ್ಲಿ ಬಂದ್ ನಿಲ್ಲುತ್ತೆ. ತಕ್ಷಣ ಆ ಪ್ರಾಬ್ಲಮ್ಸ್ ಗಳನ್ನೆಲ್ಲ ಹೆಂಗ್ ಸಾಲ್ವ್ ಮಾಡ್ಬೇಕಂತ ಅವ್ನಿಗೆ ಗೊತ್ತೇ ಇರಲ್ಲ. ಯಾಕಂದ್ರೆ ಅವ್ನು ಹ್ಯಾಪಿಯಾಗಿ ಜಾಲಿಯಾಗಿ ಅವ್ರ ಫ್ರೆಂಡ್ಸ್ ಗಳ ಜೊತೆ ಲೈಫ್ ನ ಎಂಜಾಯ್ ಮಾಡ್ತಾ ಇರ್ತಾನೆ. ಅದೇ ಒಂದು ಅಭ್ಯಾಸ ಆಗ್ಬಿಟ್ಟಿರುತ್ತೆ ಅವನಿಗೆ. ಸಡನ್ ಆಗಿ ಎಲ್ಲಾ ಪ್ರಾಬ್ಲಮ್ಸ್ ಕಮಿಟ್ಮೆಂಟ್ ಅವ್ನ ಮೇಲೆ ಬಿದ್ದಾಗ ಯಾವ ತರ ಹ್ಯಾಂಡಲ್ ಮಾಡ್ಬೇಕು ಅನ್ನೋ ಅಭ್ಯಾಸ ಕೂಡ ಇರಲ್ಲ ಪಾಪ ಅವನಿಗೆ. ಸೊ ಅವನಿಗೆ ಯಾರ ಹತ್ರ ಹೆಲ್ಪ್ ಕೇಳಬೇಕು, ಏನ್ ಹೆಲ್ಪ್ ಕೇಳಬೇಕು ಅಂತಾನೂ ಗೊತ್ತಿರಲ್ಲ. ಬಿಕಾಸ್ ಹಿ ಡೋಂಟ್ ನೋ ಹೌ ಟು ಆಸ್ಕ್ ಹೆಲ್ಪ್. ಅದಕ್ಕೇನೆ ಅವನು ಅಲ್ಲಿ ಸೈಲೆಂಟ್ ಆಗಿರ್ತಾನೆ. ಅವನು ಯಾವಾಗ ಆ ಪ್ರಾಬ್ಲಮ್ ಗಳನ್ನೆಲ್ಲ ಸಾಲ್ವ್ ಮಾಡ್ತಾನೋ ಅವಾಗ್ಲೇನೆ ಹಿ ವಿಲ್ ಕಮ್ ಔಟ್. ಬಟ್ ಅವನು ಈ ಸರಿ ಈಚೆ ಬರ್ಬೇಕಾದ್ರೆ ಅವನ ಶಬ್ದ ಬರೀ ನಗುವಾಗಿರಲ್ಲ, ಸಕ್ಸಸ್ ಆಗಿರುತ್ತೆ. ಬಿ ದಟ್ ಮ್ಯಾನ್.